ಈ ದಿನದ ವಿಶೇಷ ಸುದ್ದಿ, ಮನೆಯಲ್ಲಿ ಒಂಟಿ ಇದ್ದ ಮಹಿಳೆ ಮನೆಯಲ್ಲಿ ಯಾರೋ ಓಡಾಡ್ದಾಗ ಅನಿಸ್ತಾ ಇದೆ ಅಂತ ಪೊಲೀಸರಿಗೆ ಕರೆ ಮಾಡ್ತಾಳೆ. ಆದ್ರೆ ಮನೆಗೆ ಬಂದಂತ ಪೊಲೀಸರು ಆಕೆಗೆ ರಕ್ಷಣೆ ಕೊಡೋದನ್ನ ಬದಲು ಆಕೆಯನ್ನ ಕಳ್ಳಿ ಅಂತ ತಿಳ್ಕೊಂಡು ಶೂಟೌಟ್ ಮಾಡ್ತಾರೆ. ಈ ಘಟನೆ ನಡೆದಿರೋದು ಅಮೆರಿಕದ ಇಲಿನಾಯ್ಸ್ನಲ್ಲಿ. ಈ ಮೃತಪಟ್ಟಾಕೆ ಕಪ್ಪು ವರ್ಣೀಯ ಮಹಿಳೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಈ ಶೂಟೌಟ್ ಮಾಡಿದ ಪೊಲೀಸ್ ಅಧಿಕಾರಿಯನ್ನೇನೋ ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಅದನ್ನ ಇಲಾಖೆಯಿಂದ ಕೂಡ ವಜಾ ಮಾಡ್ತಾರೆ. ಆದ್ರೆ ಓದಂತ ಪ್ರಾಣ ಮತ್ತೆ ಬರುತ್ತಾ? ಅಥವಾ ಈ ಘಟನೆ ನಡೆಯೋದಕ್ಕೆ ಕಾರಣ ಏನು? ರಕ್ಷಣೆಗಾಗಿನೇ ಬಂದಂತಹ ಪೊಲೀಸು ರಕ್ಷಣೆ ಕೋರಿದಂತ ಮಹಿಳೆಯನ್ನೇ ಗುಂಡಿಕ್ಕಿ ಕೊಲ್ಲಲಿಕ್ಕೆ ಮೂಲ ಕಾರಣ ಏನು? ಬನ್ನಿ ನೋಡೋಣ. ವಾಷಿಂಗ್ಟನ್ನ ಒಂದು ನಗರ. ಅದು ಮಧ್ಯರಾತ್ರಿಯ ಸಮಯ. ಆಕೆ ಮನೆಯಲ್ಲೇ ಒಬ್ಳೇ ಇದ್ಲು. ರಾತ್ರಿ ಸಮಯದಲ್ಲಿ ಆಕೆ ಮನೆಯಲ್ಲಿ ಯಾರೋ ಓಡಾಡ್ದಂಗೆ ಅನ್ಸುತ್ತೆ. ಸದ್ದು ಕೇಳಿಸುತ್ತೆ. ಕೂಡ್ಲೇ ಅವಳು ಅಲರ್ಟ್ ಆಗಿ ಪೊಲೀಸರಿಗೆ ಕರೆ ಮಾಡ್ತಾಳೆ. ಯಾರೋ ನಮ್ಮ ಮನೆಗೆ ನುಗ್ಗಿದ್ದಾರೆ, ಪ್ಲೀಸ್ ಬನ್ನಿ ಅಂತ ತನ್ನ ಮನೆಯ ವಿಳಾಸವನ್ನು ಕೂಡ ಪೊಲೀಸರಿಗೆ ಹೇಳ್ತಾಳೆ. ಪೊಲೀಸರು ಕೂಡ ತಕ್ಷಣವೇ ರಿಯಾಕ್ಟ್ ಆಗ್ತಾರೆ, ಬರ್ತಾರೆ ಆಕೆ ಮನೆಗೆ. ಆದ್ರೆ ಆಗಿದ್ದೇನಪ್ಪಾ ಅಂತ ಅಂದ್ರೆ, ಮನೆಯಲ್ಲಿದ್ದಂತಹ ಆ ಕಳ್ಳನನ್ನ, ಆ ಕಾಣದಿರೋಂತ ವ್ಯಕ್ತಿಯನ್ನ ಹಿಡಿಯೋದ್ರ ಬದಲು ನೇರವಾಗಿ ಮನೆಯೊಡತಿಗೆ ಗುಂಡಿಕ್ಕಿಕೊಳ್ತಾರೆ. ಹೌದು, ಇಂಥದ್ದೊಂದು ಅಚ್ಚರಿಯ ಗಾಬರಿಗೊಳಿಸುವಂತ ವಿಚಾರ ನಡೆದಿರೋದು ಈ ಅಮೆರಿಕದಲ್ಲಿ. ಇದು ವಾಷಿಂಗ್ಟನ್ನ ಇಲಿನಾಯ್ಸ್ ರಾಜ್ಯ. ಅಮೆರಿಕದ ಮಧ್ಯಭಾಗದಿಂದ ಸ್ವಲ್ಪ ಪಶ್ಚಿಮದ ಕಡೆಗೆ ಸಾಗುವ ಹಾದಿಯಲ್ಲಿ ಈ ರಾಜ್ಯ ಇದೆ. ಅಲ್ಲಿನ ಸ್ಥಳೀಯ ಪೊಲೀಸ್ ಇಲಾಖೆಯನ್ನ ಇಲ್ಲೀಸ್ ಅಂತ ಕೂಡ ಕರಿತಾ ಇದ್ರು. ಈ ಘಟನೆ ನಡೆದಿರೋದು ಈ ರಾಜ್ಯದ ಸ್ಪ್ರಿಂಗ್ ಫೀಲ್ಡ್ ಎಂಬಲ್ಲಿ. ಗುಂಡೇಟು ತಿಂದು ಅಸುನೀಗಿದಂತ ಆ ಹೆಣ್ಣಿನ ಹೆಸರು ಸೋನಿಯಾ ಮೈಸಿ. ಈಕೆ 36 ವರ್ಷದ ಒಬ್ಬ ಆಫ್ರಿಕಾ ಮೂಲದ ಅಮೆರಿಕನ್ ಆಗಿರ್ತಾಳೆ. ಮನೆಗೆ ನುಗ್ಗಿದಂತ ವ್ಯಕ್ತಿಯನ್ನು ಹುಡುಕಲು ಬಂದಾಗ ಮನೆಯೊಳಗೆ ಪ್ರವೇಶಿಸಿದಂತ ಪೊಲೀಸರಿಗೆ ಈಕೆ ಕಾಣ್ತಾಳೆ ಡೈರೆಕ್ಟ್ ಆಗಿ. ಅಷ್ಟರಲ್ಲಿ ಈಕೆ ಒಲೆ ಮೇಲೆ ಒಂದು ಪಾತ್ರೆಯನ್ನ ಹಿಡ್ಕೊಂಡಿರ್ತಾಳೆ. ಒಲೆ ಮೇಲಿರೋದು, ಅದರಲ್ಲಿ ನೀರು ಕುದಿಸಿ ಆ ಪಾತ್ರೆಯನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾಳೆ. ಅದನ್ನ ಆಕೆ ಮನೆಗೆ ನುಗ್ಗಿದ ಅಪರಿಚಿತರ ಮೇಲೆ ಎರಚಬೇಕು ಅಂತ ಅನ್ಕೊಂಡಿದ್ಲೋ ಅಥವಾ ಅಪರಿಚಿತನೇನಾದ್ರೂ ಅಡಿಗೆ ಮನೆಯಲ್ಲಿ ನೀರು ಕಾಯಿಸಿಕೊಂಡೋ ಗೊತ್ತಿಲ್ಲ. ಪೊಲೀಸರು ಬರುವಷ್ಟರಲ್ಲಿ ಆಕೆ ಹಾಲ್ನಲ್ಲಿ ಒಂದು ಬಿಸಿ ನೀರಿನ ಪಾತ್ರೆಯನ್ನ ಹಿಡಿದು ನಿಂತಿರ್ತಾಳೆ. ಅಷ್ಟರಲ್ಲಿ ಮನೆಯೊಳಗೆ ಬಂದಂತ ಪೊಲೀಸರು ಆಕೆನೇ ಕಳ್ಳಿ ಅಂತ ತಿಳ್ಕೊಡ್ತಾರೆ. ಆಕೆ ಕಡೆಗೆ ಪಿಸ್ತೂಲ್ ಅನ್ನ ತೋರಿಸಿ ಆಕೆ ಕೈಲಿದ್ದಂತ ಕುದಿಯುವ ನೀರಿನ ಪಾತ್ರೆಯನ್ನ ಕೆಳಗಿಟ್ಟು ಅಂತ ಹೇಳ್ತಾರೆ. ಆಕೆ ತಾನು ಕಳ್ಳಿಯಲ್ಲ ಅಂತ ಹೇಳ್ತಾಳೆ. ಮತ್ತೆ ತಾನೇ ಈ ಮನೆಯಾಕೆ ಅಂತ ಎಷ್ಟು ಹೇಳಿದ್ರು ಕೂಡ ಪೊಲೀಸರು ಆಕೆಯ ಕಡೆಗೆ ಗಮನ ಕೊಡ್ಲಿಲ್ಲ. ಜೊತೆಗೆ ನೀನೇ ಮನೆಯೊಡತಿ ಅಂತ ಸಾಬೀತ್ ಮಾಡ್ಲಿಕ್ಕೆ ಪ್ರೂಫ್ ಏನಿದೆ ತೋರ್ಸು ಅಂತ ಕೇಳ್ತಾರೆ. ಆದ್ರೆ ಅಷ್ಟರಲ್ಲಿ ಇನ್ನೂ ರೊಚ್ಚಿಗಿದ್ದಂತ ಪೊಲೀಸ್ ಅಧಿಕಾರಿ ಸೀನ್ ಗ್ರೇಸಸ್ ಆತ ಪೊಲೀಸ್ ಅಧಿಕಾರಿ ಹೆಸರು. ಆತ ತುಂಬಾ ಕೊಂಚ ಅತಿಯಾಗಿ ವರ್ತಿಸ್ತಾನೆ. ಆಕೆ ಮೇಲೆ ಎಳ್ಳಷ್ಟು ಭರವಸೆಯನ್ನ ಇಡಲ್ಲ. ಆತ ಹೇಳ್ತಾನೆ, ಕೂಡಲೇ ಕುದಿಯುವ ನೀರಿನ ಪಾತ್ರೆನ ಕೆಳಗಿಳಿಸಿ ಮೊಣಕಾಲೂರಿ ಕೈಯನ್ನ ಮೇಲೆತ್ತು, ಇಲ್ಲವಾದರೆ ನಿನಗೆ ಗುಂಡು ಹಾರಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾನೆ. ಆತನ ಎಚ್ಚರಿಕೆಯಂತೆ ಆಕೆ ಏನ್ ಮಾಡ್ತಾಳೆ, ಕುದಿಯುವ ನೀರಿನ ಪಾತ್ರೆಯನ್ನ ಕೆಳಗಿಳಿಸಿ ಮಂಡಿಯೂರಿ ಕೈಯನ್ನ ಇನ್ನ ಮೇಲೆತ್ತಷ್ಟರಲ್ಲಿ ಆತನಿಗೆ ಮತ್ತೆ ಅನ್ನಿಸ್ತೋ ಏನೋ, ತನ್ನ ಕೈಲಿದ್ದ ಪಿಸ್ತೂಲಿನ ಟ್ರಿಗರ್ ಅನ್ನ ಹೊತ್ತಿಯೇ ಬಿಡ್ತಾನೆ. ಪಿಸ್ತೂಲಿನಿಂದ ಹಾರಿದಂತ ಗುಂಡು ಸೀದಾ ಮಹಿಳೆಯ ಮುಖಕ್ಕೆ ತಗುಲಿ ಆಕೆ ಅಲ್ಲೇ ಅಸುನೀಗ್ತಾಳೆ. ಇದೆಲ್ಲ ಪೊಲೀಸರ ಜಾಕೆಟ್ಗೆ ಜೋಡಿಸಲಾಗಿದ್ದಂತಹ ಅದನ್ನ ಬಾಡಿ ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ. ಈಗ ಮಧ್ಯಪ್ರವೇಶ ಮಾಡಿದಂತಹ ಜೋ ಬೈಡನ್ ಎಂಬ ಪೊಲೀಸ್ ಅಧಿಕಾರಿ ವಿರುದ್ಧ ಕೊಲೆ ಹಾಗೂ ಸರ್ಕಾರಿ ಅಧಿಕಾರಿ ಆಗಿರ್ತಾನೆ ಆತ ಈ ಸಾರ್ವಜನಿಕರ ಜೊತೆಯಲ್ಲಿ ದುರ್ವರ್ತನೆ ತೋರಿದಂತಹ ಆರೋಪದ ಮೇರೆ ಕೇಸ್ ಹಾಕಿ ಈತನನ್ನ ಪೊಲೀಸ್ ಇಲಾಖೆಯಿಂದನೇ ವಜಾ ಮಾಡ್ತಾನೆ. ಇಷ್ಟೇ ಅಲ್ಲ, ಒಂದು ಹೆಣ್ಣಿನ ಜೀವ ಹೋಗೋದ್ರ ಜೊತೆಗೆ ಇದು ಅಮೆರಿಕದಲ್ಲಿ ಭಾರಿ ಕೋಲಾಹಲವನ್ನ ಕೂಡ ಉಂಟು ಮಾಡುತ್ತೆ. ಅಮೆರಿಕದಲ್ಲಿ ಈಗಾಗಲೇ ನಡೀತಿರ್ತಕ್ಕಂಥ ಕಪ್ಪು ವರ್ಣೀಯ ಜನಾಂಗಕ್ಕೆ ಯಾವುದೇ ರಕ್ಷಣೆ ಇಲ್ಲ ಎಂಬ ಆತಂಕಕ್ಕೆ ಇದು ಮತ್ತಷ್ಟು ಪುಷ್ಟಿಯನ್ನ ನೀಡುತ್ತೆ.
ಈ ಹಿಂದೆ 2022ರಲ್ಲಿ ಮಿಯಾನಿಸ್ ಪೊಲೀಸರಿಂದ ಇದೇ ರೀತಿಯ ಒಂದು ಘಟನೆ ನಡೆಯುತ್ತೆ. ಅಮೀರ್ ಅಂತ ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸರ ಗುಂಡಿನ ದಾಳಿ ನಡೆಸಿ ಈ ತರದ ಅನೇಕ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ತವೆ. ಇದು ಆಂತರಿಕ ಸಂಘರ್ಷವನ್ನು ಕೂಡ ಭುಗಿಲೆಬ್ಬಿಸುವಂತಹ ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಂತ ಅಮೆರಿಕದ ಅಧ್ಯಕ್ಷ ಏನ್ ಮಾಡ್ತಾರೆ, ಆ ಮೃತರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಸಂತಾಪ ಸೂಚಿಸಿ ಈ ವಿಷಯನ ಇಲ್ಲಿಗೆ ಕ್ಲೋಸ್ ಮಾಡ್ತಾರೆ. ನೋಡಿ, ರಕ್ಷಣೆಯನ್ನು ಕೇಳಿದಂತ ಪೊಲೀಸರೇ ಒಂದು ಹೆಣ್ಣಿನ ಜೀವ ತೆಗೆಯೋ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ಎಲ್ಲಿದೆ ಈ ಕಾನೂನು? ಕಾನೂನು ನ್ಯಾಯ ನೀಡುವವರೇ ಕಾನೂನಾತ್ಮಕವಾಗಿ ರಕ್ಷಣೆ ನೀಡುವಂತಹ ರಕ್ಷಣಾಧಿಕಾರಿಗಳೇ, ಈ ಆರಕ್ಷಕರೇ ಒಂದು ಪ್ರಾಣವನ್ನ ತೆಗೆಯುವ ಮಟ್ಟಿಗೆ ಹೋಗಿದ್ದಾರೆ ಅಂದ್ರೆ ಇವರ ಆಲೋಚನೆ, ಇವರ ಕಾರ್ಯಕ್ಷಮತೆ ಎಲ್ಲಿದೆ ಅಂತ ಯೋಚನೆ ಮಾಡ್ಬೇಕಾಗಿದೆ. ಏನೇ ಆದ್ರೂ ಹೋದಂತ ಪ್ರಾಣ ಮತ್ತೆ ಬರಲ್ಲ. ಹೀಗಾಗಿ ಯಾವುದೇ ಕೆಲಸ ಕಾರ್ಯವನ್ನ ಮಾಡೋದರ ಮುಂಚೆ ತಾಳ್ಮೆ ಮತ್ತು ಬುದ್ಧಿಶಕ್ತಿ ಆಲೋಚನೆ ಬಹಳ ಮುಖ್ಯ ಅನ್ನೋದು ಈ ಸುದ್ದಿಯ ವಿಶೇಷ. ಧನ್ಯವಾದಗಳು.